ವಿದೇಶಗಳಲ್ಲಿ ಸದ್ದು ಮಾಡಿ ಆ ಸರ್ಕಾರಗಳ ದೇಶಗಳ ಪತನಕ್ಕೆ ಕಾರಣವಾದಂಥ ಝೆನ್ಜಿ ಹೋರಾಟ ಇದೆಯಲ್ಲ, ನಮ್ಮ ರಾಜ್ಯಕ್ಕೂ ಕಾಲಿಡ್ತಾ ಇದೆಯಾ ಅನ್ನುವ ಅನುಮಾನ ಧಾರವಾಡದಿಂದ ಸೃಷ್ಟಿಯಾಗ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಈ ಯುವಕರು ಹೋರಾಟ ತೀವ್ರಗೊಳಿಸಿದ್ದಾರೆ. ಶೀಘ್ರ ನೇಮಕಾತಿಗಾಗಿ ಆಗ್ರಹಿಸಿ ವಿದ್ಯಾರ್ಥಿಗಳು ಹೋರಾಟವನ್ನ ತೀವ್ರ ಸ್ವರೂಪದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಧಾರವಾಡದ ಶ್ರೀನಗರ ಬಳಿ ನಡೆದಂಥ ಪ್ರತಿಭಟನಾ ಮೆರವಣಿಗೆ ಇದು. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೊಲೀಸರು ವಶದಲ್ಲಿದ್ದಾರೆ. ಪೊಲೀಸರ ವಿರೋಧದ ಮಧ್ಯೆಯೂ ಕೂಡ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಮುಂದುವರೆದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಈ ಹೋರಾಟ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಕಾಲಕ್ಕೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳ ಭವಿಷ್ಯ, ಉದ್ಯೋಗಾಕಾಂಕ್ಷಿಗಳ ಭವಿಷ್ಯ ಕತ್ತಲೆಯಲ್ಲಿದೆ ಅಂತ. ಈ ವೇಳೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ಆಗಿದೆ. ಕೇಂದ್ರದ 78 ಇಲಾಖೆಗಳಲ್ಲಿ 9.79 ಅಂದರೆ ಅಲ್ಲಿಗೆ 9,80,000 ಹುದ್ದೆಗಳು ಖಾಲಿ ಇದ್ದಾವೆ. ರಾಜ್ಯದ 43 ಇಲಾಖೆಗಳಲ್ಲಿ 2,84,000 ಹುದ್ದೆಗಳು ಖಾಲಿ ಇದ್ದಾವೆ. ಯಾಕೆ ಭರ್ತಿ ಮಾಡ್ತಾ ಇಲ್ಲ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಸರಿ ಇಲ್ಲ ಸ್ನೇಹಿತರೆ ನೋಡಿ, ಒಬ್ಬ ಉದ್ಯೋಗಾಕಾಂಕ್ಷಿನ ವಿಚಾರದ ಬಗ್ಗೆ ಆಗಿದೆ. ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರುಗಳ ಮುಖಾಂತರ ಮತ್ತು ಹಿರಿಯ ಅಧಿಕಾರಿಗಳ ಮುಖಾಂತರ ಗಮನ ತರುವಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ ಒಬ್ಬ ವಿದ್ಯಾರ್ಥಿ ಧಾರವಾಡಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಅವನು ನೂರಾರು ಕನಸುಗಳನ್ನು ಹೊತ್ತಿರ್ತಾನೆ. ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡ್ಕೊಂಡು ನಾನು SD ಆಗ್ಬೋದು, FD ಆಗ್ಬೋದು, ಅಥವಾ KS ಅಧಿಕಾರಿ, PSI ಆಗ್ಬೋದು, ಹೀಗೆ ಅನೇಕ ಕನಸುಗಳಿರುತ್ತೆ. ಯಾವುದಾದ್ರೂ ಒಂದು ನೇಮಕಾತಿ ಆದರೂ ಪರವಾಗಿಲ್ಲ, ಒಂದು ಅರ್ಜಿ ಹಾಕೋಣ, ನಾನು ನೌಕರಿಯನ್ನು ಪಡ್ಕೊಳ್ಳೋಣ. ಎಷ್ಟು ದಿನ ಅಂತ ಅಪ್ಪ ಅಮ್ಮ ಕಳಿಸುವಂಥ ಹಣದಲ್ಲಿ ಧಾರವಾಡದಲ್ಲಿ ರೂಮ್ ಮಾಡ್ಕೊಂಡು ಓದೋಕ್ಕಾಗತ್ತೆ? ನಮ್ಗೆ ಉದ್ಯೋಗ ಸಿಕ್ಕರೆ ಸ್ವಂತ ಕಾರಣ ಮೇಲೆ ನಿಂತು ಮತ್ತೆ ಉದ್ಯೋಗವನ್ನು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅನುಕೂಲ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಂದುವರಿಸ್ಬೋದು ಅಂತ ಯೋಚನೆ ಆಗಿರುತ್ತೆ. ಬಟ್ ಎಷ್ಟು ದಿನ ಅಂತ ಕಾಯ್ದಿರ್ತಾರೆ? ಮೋಸ್ಟ್ಲಿ ತಾಳ್ಮೆ ಕಟ್ಟೆ ಹೊಡೆದಿದೆ ಅಂತ ಕಾಣಿಸುತ್ತೆ ಎಲ್ಲಪ್ಪ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಲ್ಲಂದ್ರೆ ಕೋಚಿಂಗ್ ಕ್ಲಾಸ್ಗಳು ಅಂದ್ರೆ ವಿದ್ಯಾಕಾಶಿ ಧಾರವಾಡದಲ್ಲಿ ಇವೆ. ಈ ಒಂದು ಹೋರಾಟ ಅಂದ್ರೆ ಧಾರವಾಡದಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದಾದ್ರೆ ಅತಿ ಹೆಚ್ಚು ಕ್ಲೋಸಿಂಗ್ ಇಲ್ಲಿ ಅಂದ್ರೆ ಕ್ಲಾಸ್ಗಳಿವೆ. ಹೀಗಾಗಿ ಎರಡೂ ಸರ್ಕಾರಗಳಿಗೆ ನಾವು ಬಿಸಿ ಮುಟ್ಟಿಸ್ಬೇಕು ಮತ್ತು ಚಳಿಗಾಲದ ಅಧಿವೇಶನ ಒಳಗೆ ಇಲ್ಲಿ ಅಂತಂದ್ರೆ ಒಂದು ವಿದ್ಯಾರ್ಥಿ ಶಕ್ತಿ ಏನು ಅನ್ನೋದನ್ನ, ಉದ್ಯೋಗ ಆಕಾಂಕ್ಷಿಗಳ ಶಕ್ತಿ ಏನ್ ಎಂಬುದನ್ನ ಸರ್ಕಾರಗಳಿಗೆ ತೋರಿಸಿಕೊಡ್ಬೇಕು ಅಂತೇಳಿ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಹೋರಾಟಕ್ಕೆ ರಾಜ್ಯದ ಮೂಲೆಗಳಿಂದ ಒಟ್ಟು 30,000 ಇಲ್ಲಿಂದ್ರೆ ಉದ್ಯೋಗ ಆಕಾಂಕ್ಷಿಗಳು ಆಗಬೇಕಾಗಿತ್ತು. ಆದ್ರೆ ಕಳೆದ 2 ದಿನಗಳ ಹಿಂದ್ಗಡೆ ಸಹ ಇಲ್ಲಿ ಅಂದ್ರೆ ಈ ಒಂದು ಪ್ರತಿಭಟನೆಗೆ ಇಲ್ಲಿ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಿವಕುಮಾರ್ ಹೇಳಿದ್ರು. ಅವರು ಹೇಳಿದ್ರು ಸಹಿತ ಇಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳು ತಮ್ಮ ಪಟ್ಟನ್ನ ಇಲ್ಲಿ ಅಂದ್ರೆ ಸಡಿಲಿಕೆ ಮಾಡಲ್ಲ, ನಾವು ಹೋರಾಟ ಮಾಡಿಯೇ ತೀರ್ತೇವೆ ಅಂತೇಳಿ ಪಟ್ಟು ಹಿಡಿದ್ರು. ಯಾಕಂದ್ರೆ ಸುಮಾರು ಇಲ್ಲಂದ್ರೆ 10 ದಿನಗಳ ಕಾಲ ಇಲ್ಲಿ ಅಂದ್ರೆ ಒಂದು ಧಾರವಾಡ ಚಲೋ ಅನ್ನುವಂತಹ ಒಂದು ಇದ್ರೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮತ್ತು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ಇಲ್ಲಿ ಅಂದ್ರೆ ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ಸಂದೇಶವನ್ನ ನಾವು ರವಾನೆ ಮಾಡಬೇಕು, ಉದ್ಯೋಗಗಳನ್ನ ಭರ್ತಿ ಮಾಡಬೇಕು ಅಂತೇಳಿ. ಸರಿ ಸುಮಾರು ಇಲ್ಲಿ ಅಂತಾರೆ ಕೇಂದ್ರ ಸರ್ಕಾರದ ಇಲಾಖೆಗಳಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಇಲಾಖೆಗಳಿರ್ಬೋದು. ಈ ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದು ವರ್ಷಗಳೇ ಕಳೆದರೂ ಸಹಿತ ಇಲ್ಲಿ ಅಂದ್ರೆ ನೇಮಕಾತಿ ಆಗುತ್ತಿಲ್ಲ. ಮತ್ತು ಈ ಒಂದು ನೇಮಕಾತಿ ಸಂಪತ್ತಿಗೆ ಏನು ವಯೋ ಸಡಿಲಿಕೆ ಆಗ್ಬೇಕು ಅನ್ನೋದು. ಯಾಕಂದ್ರೆ ಇಲ್ಲಿ ಪೊಲೀಸ್ ಉದಾಹರಣೆಗೆ ನಾವು ಇಲ್ಲಿ ತೆಗೆದುಕೊಂಡಾಗ
ಪೊಲೀಸ್ ವಯೋಮಿತಿಯನ್ನು ತೆಗೆದುಕೊಂಡಾಗ ಹಲವು ವರ್ಷಗಳಿಂದ ಇಲ್ಲಿ ಅಂತ ನೇಮಕಾತಿ ಮಾಡಿಲ್ಲ ರಾಜ್ಯ ಸರ್ಕಾರ. ಹೀಗಾಗಿ ನೀವೇನಾದ್ರೂ ಅದಕ್ಕೆ 26-27 ವಯಸ್ಸನ್ನ ಮಾಡಿದ್ರೆ ನಾವು ಈಗಾಗಲೇ ವಯಸ್ಸನ್ನ ದಾಟಿ ಬಂದಿದ್ದೀವಿ. ಇಲ್ಲಿ ಓದಿ ಕಷ್ಟಪಟ್ಟು ನಾವು ಕೋಚಿಂಗ್ ತೆಗೆದುಕೊಂಡಿದ್ದೀವಿ, ಕ್ಲಾಸ್ಗೆ ಅಟೆಂಡ್ ಆಗಿ ಈಗಾಗಲೇ ಅಂದ್ರೆ ನಾವು ಓದಿ ರೆಡಿ ಆಗಿದ್ದೀವಿ. ಈಗ ನೀವು ಏಕಾಏಕಿ ಕರೆದ್ರೆ ವಯೋಮಿತಿ ಏನಾದ್ರೂ ಸಡಿಲಿಕೆ ಮಾಡಿದ್ರೆ ಹೋದ್ರೆ ನಾವೆಲ್ಲರೂ ಸಹ ಇಲ್ಲಿ ಅಂದ್ರೆ ಉದ್ಯೋಗದಿಂದ ವಂಚಿತರಾಗ್ತೀವಿ. ಇಲ್ಲಿ ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಅನ್ನೋದು ಅವರ ಪ್ರಮುಖ ಬೇಡಿಕೆ ಆಗಿತ್ತು. ಹೀಗಾಗಿ ಧಾರವಾಡದ ಒಂದು ಶ್ರೀನಗರದ ಒಂದು ಕ್ರಾಸ್ ನಲ್ಲಿ ಎಲ್ಲಾ ಉದ್ಯೋಗಾಕಾಂಕ್ಷಿಗಳು ವಿದ್ಯಾರ್ಥಿಗಳು ಇಲ್ಲಿ ಅಂದ್ರೆ ಜಮಾವಣೆ ಆಗ್ತಾರೆ. ಆ ಒಂದು ಸಮಯದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಿವಕುಮಾರ್ ಅವರು ಅವರನ್ನ ಮನವರಿಕೆ ಮಾಡ್ತಾರೆ, ನೀವು ಅನುಮತಿ ತೆಗೆದುಕೊಂಡಿಲ್ಲ, ನಾವು ಪ್ರತಿಭಟನೆಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ. ಆದ್ರೆ ಆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಒಂದು ಹೇಳ್ತಾರೆ, ನಾವೀಗಾಗಲೇ ಅನುಮತಿಗಾಗಿ ನಿಮ್ಗೆ ಅರ್ಜಿ ಬರೆದಿವಿ, ಆದ್ರೆ ನೀವು ಅನುಮತಿಯನ್ನ ನಿರಾಕರಣೆ ಮಾಡಿದ್ರೆ ನಿಮ್ಮ ತಪ್ಪು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಬೇಕು ಅನ್ನೋದು ಒಂದು ಹಕ್ಕು. ಆ ಹಕ್ಕನ್ನ ಇಲ್ಲಿ ಅಂತಾರೆ ನಾವು ಇಲ್ಲಿ ಏನ್ ಪ್ರಮುಖವಾಗಿ ನಾವು ಏನ್ ಹೋರಾಟ ಮಾಡಬೇಕು, ಹೋರಾಟದಿಂದಲೇ ಇಲ್ಲಿ ಅಂತಂದ್ರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಪಡಿಬೇಕಂತ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಾಗಿ ನಾವು ಉದ್ಯೋಗವನ್ನು ಸಹಿತ ಇವತ್ತು ಹೋರಾಟ ಮಾಡಿಯೇ ಪಡಿಬೇಕಾದಂತಹ ಒಂದು ಪರಿಸ್ಥಿತಿಯನ್ನ ಈಗಿನ ರಾಜಕಾರಣಿಗಳು ತಂದಿಟ್ಟಿದ್ದಾರೆ. ಹೀಗಾಗಿ ನಾವು ಹೋರಾಟ ಮಾಡಿಯೇ ತೀರುತ್ತೇವೆ ಅಂತೇಳಿ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಪಟ್ಟು ಹಿಡಿದ್ರು. ಇಲ್ಲಂದ್ರೆ ಪ್ರಾರಂಭದಲ್ಲಿ ಪೊಲೀಸರ ನಡುವೆ ಮತ್ತು ಇಲ್ಲಂದ್ರೆ ಉದ್ಯೋಗಾಕಾಂಕ್ಷಿಗಳ ಸಾಕಷ್ಟು ಇಲ್ಲಂದ್ರೆ ವಾಗ್ವಾದ, ಅದು ಕೆಲವೊಂದಿಷ್ಟು ಇಲ್ಲಂದ್ರೆ ಕೆಲ ಕಾಲ ವಾತಾವರಣ ಇಲ್ಲಂದ್ರೆ ಬಿಗುವಿನ ವಾತಾವರಣ ಇಲ್ಲಂದ್ರೆ ನಿರ್ಮಾಣವಾಗಿತ್ತು. ಯಾವಾಗ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನ ಆರಂಭಿಸಿದ್ರು, ಪ್ರಾರಂಭದಲ್ಲೇ 50ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳನ್ನ ಪೊಲೀಸರು ವಶಕ್ಕೆ ಪಡೆದ್ರು ಸಹಿತ ಇಲ್ಲಿ ಅಂದ್ರೆ ವಿದ್ಯಾರ್ಥಿಯ ಪ್ರತಿಭಟನೆ ಇಲ್ಲಿ ಅಂತಿರಲಿಲ್ಲ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಆಗ್ರಹ ಇತ್ತು ಅಂದ್ರೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ನಮ್ಮ ಬೇಡಿಕೆ ಇದು ಪ್ರಮುಖವಾಗಿ ಇವತ್ತು ನೋಡಿದಾಗ ಇಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಇಲಾಖೆಗಳ ಬರ್ತವೆ. 9 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳಿವೆ. ರಾಜ್ಯ ಸರ್ಕಾರ ಅಧೀನದಲ್ಲಿರುವಂತಹ 44 ಇಲಾಖೆಗಳಲ್ಲಿ ಸುಮಾರು ಇಲ್ಲಂದ್ರೆ 2,84,000 ಹುದ್ದೆಗಳು, ಇಷ್ಟೊಂದು ಇಲ್ಲಂದ್ರೆ ಲಕ್ಷಾಂತರ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಪಟ್ಟು ಹಿಡಿಯಲಾಗಿತ್ತು. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.